ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಭಾಳ ಸ್ಟೂಡೆಂಟ್ಸು KCT ಕ್ಲಾಸ್ ಎದವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಇದಕ್ಕೂ ಮುಂಚೆ ಫ್ರೆಂಡ್ಸ್ ನಾಳೆಯಿಂದ ನಿಮಗೆಲ್ಲ ಗೊತ್ತಿರಾಗಿ ಯಾರ್ದಾದ್ರೂ KCT ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ರಾಂಗ್ ಆಗಿದ್ದರೆ, ನೀವು ಫಾರ್ ಎಕ್ಸಾಂಪಲ್ ಯಾವುದಾದ್ರು ಕ್ಯಾಟಗರಿ ಕ್ಲೇಮ್ ಮಾಡಿಲ್ಲ, ಇವಾಗ ನಿಮಗೆ ಆಲ್ರೆಡಿ ಸರ್ಟಿಫಿಕೇಟ್ ಬಂದಿದ್ದರೆ ನೀವು ಹೋಗಿ KFSಗೆ ಡೈರೆಕ್ಟಾಗಿ ನಿಮ್ಮ ರ್ಯಾಂಕ್ ಪ್ರಕಾರ ಡೈರೆಕ್ಟಾಗಿ ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಕೋಬೋದು. ನಿಮ್ಗೆ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಓಕೆ, ಯಾರ್ದು ಎರರ್ ಆಗಿದೆ. ಓಕೆ, ಕೆಲವೊಂದು ಸ್ಟೂಡೆಂಟ್ಸ್ ಏನಾಗಿದೆ ಅಂದರೆ ಏನು ಜಿ ಎಮ್ ಬಂದಿದೆ, ಅವ್ರು ಆ್ಯಕ್ಚುಲಿ ಕ್ಯಾಟಗರಿ 1 ಆಗಿರ್ಬೋದು, ಕ್ಯಾಟಗರಿ 2 ಆಗಿರ್ಬೋದು, ಅವ್ರು ಮಿಸ್ಟೇಕಾಗಿ RD ನಂಬರ್ ಎಕ್ಸ್ಪೈರ್ ಆಗಿರುತ್ತೆ, ಅದಕ್ಕೋಸ್ಕರ ಜಿ ಎಮ್ ಅಂತ ಬಂದಿರುತ್ತೆ. ಅಂಥವ್ರು ಇವಾಗ ಕರೆಕ್ಷನ್ ಮಾಡ್ಕೋಬೋದು. ಓಕೆ, ಕೆಲವೊಬ್ರದ್ದು ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಇವಾಗ ಏನಾದ್ರು ಸರ್ಟಿಫಿಕೇಟ್ ಬಂದಿದ್ರೆ ಅವಾಗ ಹಾಕಿರಲಿಲ್ಲ ಅಂದರೆ ನೀವು ಹೋಗಿ ವೆರಿಫಿಕೇಷನ್ ಮಾಡ್ಸ್ಕೊಂಡು ಬರ್ಬೋದು. ಓಕೆ, ಆಮೇಲೆ ಕನ್ನಡ ಮೀಡಿಯಮ್ದಾಗಿರ್ಬೋದು, ಕನ್ನಡ ಮೀಡಿಯಮ್ ಇಂಗ್ಲೀಷು ನೀವು ಅಲ್ಲಿ ಆನ್ಲೈನಲ್ಲಿ ಕೊಟ್ಟಿರಲಿಲ್ಲ ಅಂದರೆ ಆನ್ಲೈನ್ ಅಪ್ಲಿಕೇಶನಲ್ಲಿ ಇವಾಗ ನಿಮ್ಮ ಹತ್ರ ಏನಾದ್ರು ಸರ್ಟಿಫಿಕೇಟ್ ಇದ್ದರೆ ಕನ್ನಡ ಮೀಡಿಯಮ್ ಹೋಗಿ KFSಗೆ ಹೋಗಿ ಎಲ್ಲದನ್ನ ರೆಕ್ಟಿಫೈ ಮಾಡ್ಕೊಬರ್ಬೋದು. ಓಕೆ, ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ, 4th ಜುಲೈಯಿಂದ ಸ್ಟಾರ್ಟ್ ಆಗ್ತದೆ, 7th ತನಕ ಇರುತ್ತೆ. ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ರ್ಯಾಂಕ್ ಪ್ರಕಾರ ನೀವು ಹೋಗಬೇಕಾಗುತ್ತೆ ಡೈರೆಕ್ಟಾಗಿ KFSಗೆ. ಓಕೆ, ನಿಮಗೆ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ, ನಿಮಗೆಲ್ಲ ವೆರಿಫಿಕೇಷನ್ ಮಾಡಿ ಅಲ್ಲೇ ಕೊಡ್ತಾರೆ ನಿಮಗೆ. ಓಕೆ, ಈಗ ಕ್ಲಾಸ್ ಎದವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ. ಫ್ರೆಂಡ್ಸ್, ಕ್ಲಾಸ್ ಎದವ್ರದ್ದು ಮೊನ್ನೆ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಕೇಳ್ಕೊಂಬಂದಿದ್ರು ಅಲ್ಲಿ KFSಗೆ. ನಾಳೆ ನಾನು KFS ಹೋಗ್ತಾ ಇದ್ದೀನಿ. ನಿಮ್ದು ಆಲ್ ಡೌಟ್ಸು ಕ್ಲಿಯರ್ ಮಾಡಿಕೊಂಡು ನಾಳೆ ಸಂಜೆ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓವರಾಲು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಮತ್ತು ಆಪ್ಷನ್ ಎಂಟ್ರಿ ಆಗಿರ್ಬೋದು, ಓಕೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಆಗಿರ್ಬೋದು. ಓಕೆ, ಈಗ ಕೆಲವು ಸ್ಟೂಡೆಂಟ್ಸು ಆಲ್ರೆಡಿ ಕೇಳ್ಕೊಂಬಂದಿದ್ದಾರೆ KFSಗೆ ಹೋಗಿ. ಅವ್ರು ಹೇಳ್ತಾ ಇದ್ರು ಇನ್ನು 2 to 3 ಡೇಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ ಮಾಡೋಕ್ಕೆ ಲಿಂಕ್ ಬರ್ತಾರೆ ಅಂತ ಹೇಳಿದ್ದಾರೆ. ಕ್ಲಾಸ್ ಎದವ್ರದ್ದು ಕ್ಲಾಸ್ B ಇಂದ ಜಡ್ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಕೊಟ್ಟಿದ್ದಾರೆ. ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಆಫ್ಲೈನಲ್ಲಿ ಮಾಡುವಾಗ ಅಲ್ಲೇ ಕೊಟ್ಟಿದ್ದಾರೆ ಅವ್ರಿಗೆ. ಇನ್ನು ಓನ್ಲಿ ಕ್ಲಾಸ್ ಎದವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಮಾಡೋಕ್ಕೆ ಡೌನ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಬಿಡ್ತಾರೆ ಅಷ್ಟೇ. ಓಕೆ, ಆ ಲಿಂಕ್ ಬಿಟ್ಟ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದರೆ ಫ್ರೆಂಡ್ಸ್, ಆ ಲಿಂಕು ಎಟ್ ಎ ಟೈಮು ಮಾಡ್ಕೊಳ್ಳೋದಿರೋದಿಲ್ಲ. ರ್ಯಾಂಕ್ ಪ್ರಕಾರ ನೀವು ಡೌನ್ಲೋಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಅಂದರೆ ಆ ಸ್ಲಿಪ್ಪು ಯಾವ ರೀತಿ ಡೌನ್ ಮಾಡ್ಕೋಬೇಕಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ನಿಮಗೆ ಈ ರ್ಯಾಂಕಿಂದ ಈ ರ್ಯಾಂಕು ಈ ಟೈಮಲ್ಲಿ ನೀವು ಮಾಡ್ಕೊಳ್ಳೋ ಅಂತ ಕೊಟ್ಟಿರ್ತಾರೆ. ಸೊ ಒಂದು 2-3 ದಿನ ಆಗುತ್ತೆ ನಿಮಗೆ ರ್ಯಾಂಕ್ ಪ್ರಕಾರ ನೀವು ಡೌನ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಎಟ್ ಎ ಟೈಮ್ ಹೇಳಲ್ಲ ನಿಮಗೆ, ಆಲ್ ರ್ಯಾಂಕ್ ಅವರು ಎಟ್ ಎ ಟೈಮ್ ಮಾಡ್ಕೊಳ್ಳೋಕ್ಕಾಗಲ್ಲ. ರ್ಯಾಂಕ್ ಪ್ರಕಾರ ಈ ದಿನ ಮಾಡ್ಕೋಬೇಕಂತ ಹೇಳ್ತಾರೆ. ಸೊ ಅವಾಗ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಇಟ್ಕೋಬೇಕಷ್ಟೇ. ಅದರಲ್ಲಿ ಸೀಕ್ರೆಟ್ ಕೀ ಎಲ್ಲ ಇರುತ್ತೆ, ಅದನ್ನ ಇಟ್ಕೊಂಡು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಯೂಸ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ ಇವಾಗ ಪ್ರೊಸೀಜರು. ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಇದು ಬಿಟ್ಟ ತಕ್ಷಣ ಫಸ್ಟ್ ರೌಂಡ್ದು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಬಿಡ್ತಾರೆ. ಆ ಬಿಟ್ಟ ತಕ್ಷಣ ಅವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನು ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಬೇಕು. ಸೊ ಸ್ವಲ್ಪ ಲೇಟ್ ಆಗ್ಬೋದು ಅನ್ಕೋತೀನಿ. ಓಕೆ, ಸೆಕೆಂಡ್ ವೀಕ್ ಆದಮೇಲೆ, ಜುಲೈ ಸೆಕೆಂಡ್ ವೀಕ್ ಆದಮೇಲೆ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ ಆಪ್ಷನ್ ಎಂಟ್ರಿ. ಅಷ್ಟರೊಳಗೆ ಇದೆಲ್ಲ ಪ್ರೊಸೀಜರ್ ಮುಗಿಯುತ್ತೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ನಾಳೆ KFSಗೆ ಹೋಗಿ ಕ್ಲಿಯಾರಿಟಿ ನಿಮಗೆಲ್ಲ ಕೊಡ್ತೀನಿ. ಓಕೆ ಫ್ರೆಂಡ್ಸ್.